ಹಾಯ್ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಎಲ್ಲಿ ಕಾಣಿಸ್ತಾ ಇಲ್ಲ ಎಲ್ಲಿ ಹೋಗಿದ್ದೀರಾ ಅಂತ. ಎಲ್ಲೂ ಹೋಗಿಲ್ಲ, ಇಲ್ಲೇ ತುಮಕೂರಲ್ಲೇ ಇದ್ದೀನಿ. ನೀವೆಲ್ಲ ಹೇಗಿದ್ದೀರಾ ಅಂತ ಹೇಳಿ. ಆ್ಯಂಡ್ ಥ್ಯಾಂಕ್ ಯು ನನ್ನ ನೆನಪಿಸ್ಕೊಂಡು ಎಲ್ಲಿದ್ದೀರಾ ಆ್ಯಂಡ್ ಏನಾಯಿತು ನಿಮ್ಮ ಚಾನಲ್ಲು ಅಪ್ಡೇಟ್ಸ್ ಇನ್ಸ್ಟಾಗ್ರಾಮ್ ಆಗಿರಲಿ ಅಥವಾ ಯೂಟ್ಯೂಬಲ್ಲಾಗಿರಲಿ ಕೇಳಿರೋರು ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಚಾನಲ್ ಏನೂ ಆಗಿಲ್ಲ, ಚಾನಲ್ ನಾರ್ಮಲಾಗೇ ಇದೆ. ಬಟ್ ನಾನು ತುಂಬ ದಿನದಿಂದ ವೀಡಿಯೋ ಪೋಸ್ಟ್ ಮಾಡ್ತಿಲ್ಲ. ಹೇಳ್ತಾ ಇದ್ದೆ ಈ ಮಂತ್ ಹಾಕ್ತೀನಿ, ನೆಕ್ಸ್ಟ್ ಮಂತ್ ಹಾಕ್ತೀನಿ ಅಂತ. ಸೊ ಫೈನಲಿ ಆ ಟೈಮ್ ಬಂದಿದೆ ಅಂದ್ಕೊಳ್ತೀನಿ. ಸೊ ಇನ್ಮೇಲಿಂದ ರೆಗ್ಯುಲರ್ ಅಂತೂ ಕನ್ಫರ್ಮಾಗಿ ನಾನು ಹೇಳೋದೇ ಇಲ್ಲ. ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಡಿಸೆಂಬರ್ ಮಂತಲ್ಲಿ. ಆ್ಯಂಡ್ ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋ ಏನೂ ಇಲ್ಲ, ಒಂದು ಸಾಂಬಾರು ಮಾಡ್ತಾಯಿದ್ದೆ, ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡೋಣ. ಹಾಗೆ ಒಂದು ಕಂಟೆಂಟ್ ಶೇರ್ ಆಗುತ್ತೆ. ಏನಾದರೂ ಒಂದು ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಇದೇ ಫಸ್ಟ್ ತಲೆಗೆ ಬಂದಿದ್ದು. ಸಾಂಬಾರು ಮಾಡ್ತಾಯಿದ್ದೀನಲ್ಲ, ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನಾನಂತೂ ಚೆನ್ನಾಗಿದ್ದೀನಿ. ಆ್ಯಂಡ್ ಈ ರೆಸಿಪಿನ ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತು. ಆ್ಯಂಡ್ ನಾನು ಕೂಡ ಯೂಟ್ಯೂಬ್ ನೋಡಿಕೊಂಡೇ ಮಾಡ್ತಾಯಿರೋದು. ಅದರಲ್ಲಿ ಕೆಲವೊಂದು ಕರೆಕ್ಷನ್ಸ್ ಇದೆ, ನೋಡ್ಕೊಳ್ಳಿ, ಮಾಡಿ. ಆ್ಯಂಡ್ ನಾನಂತೂ ಚೆನ್ನಾಗಿದ್ದೀನಿ. ಆ್ಯಂಡ್ ನೀವೆಲ್ಲ ಹೇಗಿದ್ದೀರಾ ಅಂತ ವೀಡಿಯೋಲಿ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು. ಹೇಗಿದ್ದೀರಾ, ಎಲ್ಲಿದ್ದೀರಾ, ಯಾರ್ಯಾರು ನನ್ನ ವಿಚಾರಿಸ್ಕೊಂಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ನಾನು ಚೆನ್ನಾಗಿದ್ದೀನಿ. ಆ್ಯಂಡ್ ನೀವು ಹೇಗಿದ್ದೀರಾ ಅಂತ ಹೇಳಿ ಈ ವಿಡಿಯೋ ನೋಡಿ ನನಗೆ ಕಮೆಂಟ್ ಮಾಡಿ, ಓಕೆನಾ? ಇಷ್ಟು ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನಿಲ್ಲ, ಸಿಂಪಲ್ಲಾಗಿ ಅರ್ಧ ಮೊಳಕೆ ಕಾಳು ಬಂದಿದೆ. ಸೊ ಅದನ್ನು ಬಳಸ್ಕೊಂಡು ಒಂದು ಸಾಂಬಾರು, ಮೊಳಕೆ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಕ್ಕೇನೆ ತೊಗೊಂಡಿದ್ದೀನಿ ಅಂದರೆ ಚಕ್ಕೆ, ಸ್ವಲ್ಪ ಬೆಳ್ಳುಳ್ಳಿ, 2 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಶುಂಠಿ ಆ್ಯಂಡ್ 1.5 ಟೊಮೊಟೊ, ಒಂದು 2ರಿಂದ 3 ಸ್ಪೂನಷ್ಟು ಕಾಯಿ ತುರಿ. ಆ್ಯಂಡ್ ಸಪ್ರೇಟಾಗಿ ಇದ್ರ ಜೊತೆಗೆ ಸಾಂಬಾರು ಪುಡಿ. ನಾನು ಹೇಗೆ ಮಾಡ್ತೀನಿ ಅಂದರೆ ಏನೂ ಇಲ್ಲ, ಜಸ್ಟ್ ಹಿಂಗೆ ತೆಗ್ದಿಟ್ಬಿಟ್ಟು ಒಂದು ನಿಮಿಷ ಜಾಸ್ತಿ ಎಡಿಟಿಂಗ್ ತುಂಬ ಕಷ್ಟ ಆಗ್ತದೆ. ಸೊ ನಾರ್ಮಲಾಗಿ ಎಡಿಟ್ ಮಾಡಿಬಿಡೋಣ ವೀಡಿಯೋ ಅಂತ ಹೇಳಿ ಅಷ್ಟೇ. ಸೊ ಬಾಣಲಿ ಇಟ್ಟಿದ್ದೀನಿ, ಸ್ಟವ್ ಆನ್ ಮಾಡಿ ಒಂದು ಸ್ವಲ್ಪ ಎಣ್ಣೆ ಬಿಸಿ, ಆ್ಯಕ್ಚುಲಿ ಎಣ್ಣೆ ಹಾಕಿದ್ದೀನಿ, ಕಾಣಿಸ್ತಾ ಇಲ್ಲ ಮರ್ರೆ. ಯಾಕೆ ಅಂದರೆ ಕಡಿಮೆ ಯೂಸ್ ಮಾಡೋಣ ಆಯಿಲು, ಬೇರೆ ದಪ್ಪ ಆಗಿರ್ತೀವಲ್ಲ. ಸೊ ನ್ಯೂ ಇಯರ್ಗೆ ಒಂದು ಸ್ವಲ್ಪ ಆದರೂ ವೆಯ್ಟ್ ಲಾಸ್ ಮಾಡೋಣ ಅನ್ನೋ ಕನಸನಲ್ಲಿದ್ದೀನಿ. ಹಾಗಾಗಿ ಸೊ ಎಣ್ಣೆ ಬಿಸಿ ಆಗಿದ ತಕ್ಷಣ ಏನೂ ಇಲ್ಲ, ಏನು ಚಕ್ಕೆ ತೊಗೊಂಡಿದ್ದೀನಿ, ಇದನ್ನು ಹಾಕ್ಕೊಂಡು ಫ್ರೈ ಮಾಡಬೇಕು. ಹಾಗೆ ಬೆಳ್ಳುಳ್ಳಿ, ಇಷ್ಟೇ, ಏನೂ ಇಲ್ಲ, ತುಂಬ ಸಿಂಪಲ್. ಅದನ್ನು ಯೂಟ್ಯೂಬ್ ನೋಡ್ಕೊಂಡೆ ಮಾಡ್ತಾಯಿದ್ದೀನಿ. ಐ ಆಮ್ ವೆರಿ ಸಾರಿ. ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅರ್ಧ ಸಾಂಬಾರು ರೆಡಿ ಆಯಿತು ಅಂತಲೇ ಅರ್ಥ. ನಾನು ವಿಡಿಯೋ ಮಾಡ್ತಾನೆ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಯಾಕಂದರೆ ಎಡಿಟಿಂಗು ಯಾರ್ಯಾರು ಯೂಟ್ಯೂಬ್ ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ಗೊತ್ತು ಎಡಿಟಿಂಗಲ್ಲಿ ಎಷ್ಟು ಟಾಸ್ಕ್ ಇರುತ್ತೆ ಅಂತ. ಹೆಂಗೆ ಗೊತ್ತಾ, ಕೆಲವೊಂದು ಸಲ ವಿಡಿಯೋ ಎಡಿಟ್ ಮಾಡೋಕ್ಕೆ ಬೇಜಾರಾಗಿಯೇ ಕೆಲವೊಂದು ಸಲ ಮಾಡಿರೋ ವೀಡಿಯೋಗಳನ್ನೂ ಸಹಿತ ಪೋಸ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಸಿನ್ಸ್ ಏಪ್ರಿಲಿಂದ ಅನಿಸುತ್ತೆ. ನಮ್ಮೂರಲ್ಲಿ ಜಾತ್ರೆಗೆ ಹೋಗಿದ್ವಿ, ಅದ್ರದ್ದು ವೀಡಿಯೋ ಇತ್ತು. ಮೊನ್ನೆ ಮಲೆ ಮಹದೇಶ್ವರನ ದೇವಸ್ಥಾನಕ್ಕೆ ಹೋಗಿದ್ವಿ, ಅದರ ವಿಡಿಯೋ ಇತ್ತು. ಸ್ಟಿಲ್ ಎಡಿಟಿಂಗ್ ಮಾಡೋಕ್ಕಾಗಿಲ್ಲ ಅಂತಲೇ ಎಲ್ಲ ವಿಡಿಯೋ ಪೆಂಡಿಂಗ್ ಇದ್ದಾವೆ. ನೋಡೋಣ, ಆದರೆ ಎಡಿಟ್ ಮಾಡಿ ಹಾಕ್ತೀವಿ. ಇಲ್ಲ ಅಂದರೆ ಇದೇ ಥರ ಮಾತಾಡಿಕೊಂಡು ಆರಾಮಾಗಿ ಏನು ಮಾಡೋಕ್ಕಾಗುತ್ತೋ ಅದನ್ನೇ ಮಾಡ್ಕೊಂಡು ಶೇರ್ ಮಾಡೋದು. ಸೊ ಇಷ್ಟ ಆಗಿಲ್ಲ ಅಂತ ಮಾತ್ರ ಹೇಳಬೇಡಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೊಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅಷ್ಟೇ. ನೋಡಿ, ಇದಿಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಸೊ ಅದಾದಮೇಲೆ ನಾನು ಹೇಳಿದ್ನಲ್ವಾ ಮೊಳಕೆ ಕಾಳು ಅಂತ, ಇನ್ನೂ ಚೆನ್ನಾಗಿ ಬರಬೇಕಿತ್ತು. ಬಟ್ ಪರವಾಗಿಲ್ಲ, ಒನ್ ಟೈಮ್ ಸಾಂಬಾರಿಗೆ ಯೂಸ್ ಮಾಡೋಣ ಅಂತ. ಆ್ಯಂಡ್ ಇನ್ನೊಂದು ಸ್ವಲ್ಪ ತೆಗ್ದಿಟ್ಟಿದ್ದೀನಿ. ಸೊ ಅದು ಚೆನ್ನಾಗಿ ಬಂದಮೇಲೆ ಇನ್ನೊಂದು ಟೈಮ್ ಸಾಂಬಾರು ಮಾಡೋಣ ಅಂತ. ಇವಾಗ ಇದಕ್ಕೂ ಅಷ್ಟೇ, ನಾನು ಮೊದಲೇ ಹೇಳ್ದಂಗೆ ಆಯಿಲ್ ಕಂಪ್ಲೀಟ್ ಕಡಿಮೆ ಯೂಸ್ ಮಾಡಬೇಕು ಅಂತ ಹೇಳಿ. ಸೊ ಈ ಕಾಳಿಗೆ ಎಣ್ಣೆ ಏನೂ ಹಾಕ್ತಾಯಿಲ್ಲ ಆ್ಯಂಡ್ ಒಗ್ಗರಣೆ ಕೂಡ ಹಾಕ್ತಾಯಿಲ್ಲ, ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ. ರೀಸನ್ ಇಷ್ಟು, ಆಯಿಲ್ ಕಡಿಮೆ ಇರಬೇಕು ಅಂತ. ಸೊ ಹಂಗೆ ಈ ಕಾಳನ್ನ 2 ವಿಷಿಲ್ ಕೂಗಿಸ್ಕೊಳ್ತೀನಿ, ಯಾಕಂದರೆ ಈರುಳ್ಳಿ ಫ್ರೈ ಮಾಡಿರೋದ್ರಿಂದ. ಸೊ ಮಸಾಲೆ ಮತ್ತೆ ಚೆನ್ನಾಗಿ ಬೇಯೋ ಅಂಥ ನೆಸೆಸಿಟಿ ಇರಲ್ಲ. ಸೊ ಹಾಗಾಗಿ 2 ವಿಷಿಲ್ ಈ ಕಾಳನ್ನ ಕೂಗಿಸ್ಕೊಂಡು
ಆಮೇಲೆ ಅದು ನಾನೇನು ಒಗ್ಗರಣೆ ಮಾಡ್ಕೊಂಡಿದ್ದೀನಲ್ಲ ಆ ಮಸಾಲೆನ ಇದ್ರ ಜೊತೆ ಹಾಕಿ ಮಿಕ್ಸ್ ಮಾಡಿ ಕುದಿಸೋದಷ್ಟೇ. ಆ್ಯಂಡ್ ಕೆಲವೊಬ್ರು ಕೇಳಿದ್ರಿ ಚಾನಲ್ ಮಾನಿಟೈಸೇಷನ್ ಆಯಿತಾ ಏನಾಯಿತು ಅಂತ. ಆ್ಯಂಡ್ ಎಲ್ಲ ಆಗಿದೆ ಗೈಸ್. ಡಾಲರ್ ಒಂದು ಅಚೀವ್ ಮಾಡಬೇಕು. ಆ್ಯಂಡ್ ಅದು ಹೇಗಾಗುತ್ತೋ ಗೊತ್ತಿಲ್ಲ, ಯಾಕಂದರೆ ನಾನು ಲೈವ್ ಕೂಡ ಮಾಡ್ತಾಯಿಲ್ಲ. ವಿಡಿಯೋ ಹಾಕ್ತೀನಿ ನೋಡೋಣ, 1 ಮಂತಲ್ಲಿ ಅಪ್ಡೇಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಹೇಗಾಗುತ್ತೆ ಏನು, 1 ಮಂತ್ ಎಷ್ಟು ವಿಡಿಯೋ ಹಾಕಿದ್ರೆ ಏನಾದರೂ ಅಂದರೆ ಆಗುತ್ತಾ ಇಲ್ವಾ ಏನು ಅಂತ ಗೊತ್ತಾಗುತ್ತೆ. ಸೊ ಡಾಲರ್ ಬಗ್ಗೆ ನನಗೂ ಅಷ್ಟೊಂದೇನು ಐಡಿಯಾ ಇಲ್ಲ. ಸೊ ಹಾಗಾಗಿ $10 ಆದರೆ ಪಿನ್ ಬರುತ್ತೆ ಅಂತ ಗೊತ್ತು, ಅದು ಒಂದೇ ಬಂದಿರೋದು. ಸೊ ಫರ್ದರ್ $100ಗೆ ನೋಡೋಣ, ಪ್ಲ್ಯಾನ್ ಮಾಡೋಣ. ನೀರು ಹಾಕಿದ್ದಾಯಿತು. ಸೊ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕೆ ಇಡ್ತಾಯಿದ್ದೀನಿ ಇಷ್ಟೇ. ಮೇ ಬಿ ಜಾಸ್ತಿ ಆಗುತ್ತೆ ಅನಿಸುತ್ತೆ. ಇಷ್ಟು. ಮತ್ತು ಇದಕ್ಕೆ ಸಾಂಬಾರು ಪುಡಿ ಹಾಕಿದ್ದೀನಿ. ಸೊ ಬಿಸಿ ಎಲ್ಲ ಆರಿದ ಮೇಲೆ ಹಾಕ್ಕೊಂಡಿರೋದು ಮಿಕ್ಸರ್ಗೆ. ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಓಕೆ, ಇದು 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಇಷ್ಟಿಷ್ಟೇ ಮೊಳಕೆ ಬಂದಿದೆ ಪಾಪ. ಆ್ಯಂಡ್ ನೆಕ್ಸ್ಟ್ ಈ ಥರ ಇದೆ ಗ್ರೇವಿ. ಕಲರ್ ಅಂತೂ ಸಖತ್ತಾಗಿ ಕಾಣಿಸ್ತಾ ಇದೆ ಸಾಂಬಾರು ಪುಡಿದು. ಉಪ್ಪು ನಾನು ಕಾಳು ಬೇಯಿಸುವಾಗ ಹಾಕಿದ್ದೆ ಅಲ್ವಾ, ಸೊ ಇನ್ನೊಂದು ಸಲ ನೋಡಿ ಹಾಕ್ಕೊಂಡ್ರೆ ಆಯಿತು. ಆ್ಯಂಡ್ ಇದಕ್ಕೆ ಎಕ್ಸ್ಟ್ರಾ ಒಗ್ಗರಣೆ ಬೇಕಾದರೂ ಕೊಟ್ಕೋಬೋದು. ನಾನು ಆಯಿಲ್ ಕಡಿಮೆ ಹಾಕ್ಕೋಬೇಕು ಅನ್ನೋ ರೀಸನಿಗೆ ಇದಕ್ಕೆ ಮತ್ತೆ ಒಗ್ಗರಣೆ ಹಾಕ್ತಾಯಿಲ್ಲ. ಸೇಮ್ ಇದಕ್ಕೆ ನೀರು ಏನೂ ಹಾಕಲ್ಲ, ಸಾಕು ಇಷ್ಟಿದ್ರೆ. ಇದು ನನಗೆ ಚೆನ್ನಾಗಿ ಕುದಿಸಿದ್ರೆ ಘಮ ಘಮ ಅಂತ ಮೊಳಕೆ ಕಾಳು ಸಾಂಬಾರು, ಅರ್ಧ ಮೊಳಕೆ ಕಾಳು ಸಾಂಬಾರು ರೆಡಿ. ಯಾಕಂದರೆ ಪಾಪ ಇದಿಷ್ಟಿಷ್ಟೇ ಬಂದಿದೆಯಲ್ಲ ಅದಕ್ಕೆ.